ಎಲ್ಲ ಮಕ್ಕಳಿಗೂ ಬೆಳಗಿನ ಶುಭೋದಯಗಳು. ಮಕ್ಕಳೇ, ನಾನು ನಿಮ್ಮ ಕನ್ನಡ ಶಿಕ್ಷಕಿ ನಾಗರತ್ನ ಮಿಸ್. ಈ ಚಿತ್ರದಲ್ಲಿ ನೀವು ಗಮನಿಸ್ತಾ ಇರ್ಬೋದು ಇರುವೆಗಳ ಒಂದು ಗುಂಪನ್ನು. ಇರುವೆಗಳು ಯಾವ ರೀತಿ ಒಂದು ಪರಿಸರದಲ್ಲಿ ಅನೇಕ ಕೌತುಕಗಳಲ್ಲಿ ಇರುವೆಗಳ ಒಂದು ಚಿತ್ರವನ್ನು ನಾವು ಗಮನಿಸ್ತಾ ಇರ್ಬೋದು. ಇಂದು ನಮ್ಮ ಸುತ್ತಮುತ್ತಲೂ ಅನೇಕ ಕೌತುಕಗಳು ನಡೀತಾ ಇರ್ತವೆ, ಹೌದಾ? ಹಾಗಾದರೆ ಈ ವಿಚಿತ್ರ ಸಂಗತಿಗಳು ಘಟಿಸುತ್ತಾ ಇರ್ತವೆ. ನಮ್ಮ ಸುತ್ತಮುತ್ತಲೂ ಪರಿಸರದಲ್ಲಿ ಅನೇಕ ಜೀವಿಗಳು ವಾಸವಾಗಿದ್ದಾವೆ. ಆ ಜೀವಿಗಳ ಒಂದು ಜೀವನದಿಂದ ನಾವು ಕಲಿಯಬಹುದಾದಂಥದ್ದು ಬಹಳ ಇದೆ. ಅಂತಹ ಕೌತುಕಗಳಲ್ಲಿ ಒಂದಾದ ಚಗಳಿ ಇರುವೆಗಳ ಪರಿಚಯನ ನಾವು ಮಾಡಿಕೊಳ್ಳೋದು ಒಳ್ಳೆಯದು. ಹಾಗಾದರೆ ಈ ಇರುವೆಗಳು ನಮ್ಗೆ ಎಲ್ಲೆಲ್ಲಿ ಕಂಡುಬರ್ತವೆ? ಅದರಲ್ಲಿ ಮಲೆನಾಡಿನಲ್ಲಿ ಕಂಡುಬರುವಂತಹ ಇರುವೆಗಳ ವಿಶೇಷತೆ ಏನು ಅನ್ನೋದು ಈ ಪಾಠದಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಮುಂದಿನ ಚಿತ್ರದಲ್ಲಿ ನಾವು ಗಮನಿಸ್ತಿರ್ಬೋದು ಇರುವೆಗಳು ಯಾವ ರೀತಿ ಜೋತು ಬಿದ್ದಿರೋದೆ ಅನ್ನೋದನ್ನು ನಾವು ಗಮನಿಸ್ತಿರ್ಬೋದು. ಅದೇ ಥರ ಇಲ್ಲಿ ಗೂಡನ್ನು ಯಾವ ರೀತಿ ಕಟ್ತಾ ಇದೆ, ಇದು ಕಟ್ಟೋದಕ್ಕೆ ಕಾರಣ ಏನು ಬೇಕು? 1-2 ಇರುವೆಗಳು ಅಷ್ಟೇನಾ ಸಾಕು? ಹಾಗಾದರೆ ಇರುವೆಗಳಲ್ಲಿ ಗಂಡು ಇರುವೆ, ಹೆಣ್ಣು ಇರುವೆ, ರಾಣಿ ಇರುವೆ, ಈ ರೀತಿ ಇರುವೆಗಳ ಒಂದು ನಾವು ಇರುವೆಗಳಲ್ಲಿ ಬರುವಂತಹ ಒಂದು ರಾಸಾಯನಿಕ ಗ್ರಂಥಿಯಿಂದ ಹಲವಾರು ಬಗೆಯ ಫೆರಮೋನ್ ರಾಸಾಯನಿಕ ಇಲ್ಲಿ ಉತ್ಪತ್ತಿ ಆಗ್ತಿರುತ್ತೆ. ಆ ರಾಸಾಯನಿಕ ಫೆರಮೋನ್ದಿಂದ ನಾವು ಗೂಡನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತಿದೆ ಅನ್ನೋದನ್ನು ನಾವು ಗಮನಿಸ್ತಿರ್ಬೋದು. ಹಾಗಾದರೆ ಇವರೇ ಯಾರು ಅಂತ ಗೊತ್ತಾಯ್ತಾ ನಿಮಗೆ? ಇವರೇ KP ಪೂರ್ಣಚಂದ್ರ ತೇಜಸ್ವಿ, ರಾಷ್ಟ್ರಕವಿ ಕುವೆಂಪು ಅವರ ಪುತ್ರ. ಈ ಪಾಠವನ್ನು ಬರೆದಂಥ ಕೃತಿಕಾರರು ಅಂತ ಕೂಡ ಹೇಳ್ಬೋದು. ಹಾಗಾದರೆ ಆ ಪಾಠ ಯಾವುದು? ಅದೇ ಪಾಠ ಚಗಳಿ ಇರುವೆ. ಚಗಳಿ ಇರುವೆ ಪಾಠದ ಕೃತಿಕಾರರ ಪರಿಚಯನ ನಾವು ನೋಡ್ಕೊಳ್ತಾ ಹೋಗೋಣ. ಹಾಗಾದರೆ KP ಪೂರ್ಣಚಂದ್ರ ತೇಜಸ್ವಿಯವರು ಕನ್ನಡ ಪ್ರಮುಖ ಸಾಹಿತಿಗಳಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ. ತೇಜಸ್ವಿಯವರು ರಾಷ್ಟ್ರಕವಿ ಕುವೆಂಪುರವರ ಪುತ್ರ, ಕನ್ನಡ ನವ್ಯ ಸಾಹಿತ್ಯದ ಪ್ರಮುಖ ಲೇಖಕ ಹಾಗೂ ಸ್ವತಂತ್ರ ಪ್ರವೃತ್ತಿಯ ಬರಹಗಾರರು ಅಂತ ನಾವು ಕರಿತಾ ಬಂದ್ವಿ. ಅದೇ ಥರ ನವ್ಯ ಸಾಹಿತ್ಯದ ಕಾಲಘಟ್ಟದಲ್ಲಿ ಪ್ರಮುಖವಾಗಿ ಕೇಳಿಬಂದ ಹೆಸರು KP ಪೂರ್ಣಚಂದ್ರ ತೇಜಸ್ವಿಯವರದು. ಅದೇ ಥರ ಇವರು ಅಬಚೂರಿನ ಪೋಸ್ಟ್ ಆಫೀಸ್ ಕಥಾ ಸಂಕಲನದ ಮೂಲಕ ಬಂಡಾಯ ಸಾಹಿತ್ಯವನ್ನು ಪ್ರಾರಂಭಿಸಿದರು. ಇವರು ಸೆಪ್ಟೆಂಬರ್ 8, 1938ರಲ್ಲಿ ಶಿವಮೊಗ್ಗದಲ್ಲಿ ಜನಿಸಿದರು. ಅದೇ ಇವರ ಕಾವ್ಯನಾಮ ಯಾವುದಪ್ಪ ಅಂದರೆ ಪೂಚಂತೆ. ಇವರ ಬಾಳ ಸಂಗಾತಿ, ಇವರ ಹೆಂಡತಿ ಹೆಸರು ರಾಜೇಶ್ವರಿ ತೇಜಸ್ವಿ. ಇವರು ಹಲವಾರು ಚಲನಚಿತ್ರಗಳನ್ನ ರಚನೆ ಮಾಡಿದ್ದಾರೆ. ಅದರಲ್ಲಿ ಅಬಚೂರಿನ ಪೋಸ್ಟ್ ಆಫೀಸ್ ಕೂಡ ಒಂದು. ಅದೇ ಥರ ಇನ್ನಷ್ಟು ಮಾಹಿತಿಯನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ತಾ ಹೋಗೋಣ. ಈ ಪಾಠದಲ್ಲಿ ಬರುವಂತಹ ಒಂದು ಕೃತಿಕಾರ ಪರಿಚಯವನ್ನು ನಮಗಿಲ್ಲಿ ಇಟ್ಟಿದ್ದಾರೆ. ಪೂರ್ಣಚಂದ್ರ ತೇಜಸ್ವಿಯವರು 1928 ರಾಷ್ಟ್ರಕವಿ ಕುವೆಂಪುರವರ ಪುತ್ರ. ಸೆಪ್ಟೆಂಬರ್ 8ರಂದು ಶಿವಮೊಗ್ಗದಲ್ಲಿ ಜನಿಸಿದರು. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆಯಲ್ಲಿ ಇವರು ವಾಸವಾಗಿದ್ದರು. ಇವರು ತೋಟಗಾರಿಕಾ, ಛಾಯಾಗ್ರಹಣ, ಬರವಣಿಗೆ ಮತ್ತು ಚಿತ್ರಕಲೆ ತೇಜಸ್ವಿಯವರ ಹವ್ಯಾಸವಾಗಿದೆ. ಅದೇ ಥರ ಕತೆ, ಕವಿತೆ, ನಾಟಕ, ಕಾದಂಬರಿ, ವೈಚಾರಿಕ ಲೇಖನಗಳು, ಪರಿಸರ, ಶಿಕಾರಿ ಸಂಬಂಧಿತ ಬರೆಹಗಳು, ಇತಿಹಾಸ, ತತ್ವಜ್ಞಾನ, ಮಾನವಶಾಸ್ತ್ರ, ಅರ್ಥಶಾಸ್ತ್ರ, ವಿಜ್ಞಾನ ಹೀಗೆ ಹಲವು ಪ್ರಕಾರಗಳಲ್ಲಿ ಕೃತಿಗಳನ್ನು ರಚಿಸಿದ್ದಾರೆ. ಅಲ್ಲದೆ ಕಾರ್ವಾಲೋ, ಅಬಚೂರಿನ ಪೋಸ್ಟ್ ಆಫೀಸ್, ಚಿದಂಬರ ರಹಸ್ಯ, ಕಿರಗೂರಿನ ಗಯ್ಯಾಳಿಗಳು, ತಬರನ ಕತೆ, ಜುಗಾರಿ ಕ್ರಾಸ್, ಮಾಯಾಲೋಕ, ಪರಿಸರದ ಕತೆ, ಅಲೆಮಾರಿಯ ಅಂಡಮಾನ್ ಮತ್ತು ಮಹಾನದಿ ನೈಲ್, ಹಾಗೆ ಅಣ್ಣನ ನೆನಪು ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ತೇಜಸ್ವಿಯವರಿಗೆ ಹಲವು ಪ್ರಶಸ್ತಿಗಳು ಕೂಡ ಲಭಿಸಿದೆ. ಅದರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ,
ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ ಕೂಡ ದೊರಕಿದೆ. ಇವರ ಸಮಗ್ರ ಸಾಹಿತ್ಯಕ್ಕಾಗಿ ಪಂಪ ಪ್ರಶಸ್ತಿ ಕೂಡ ನೀಡಲಾಗಿದೆ. ತೇಜಸ್ವಿಯವರು ಏಪ್ರಿಲ್ 5, 2007 ನಿಧನರಾದರು. ಹಾಗಾದರೆ ಪಾಠದ ಒಂದು ಆರಂಭದ ಬಗ್ಗೆ ನಾವು ಮುಂದಿನ ಭಾಗದಲ್ಲಿ ನೋಡ್ತಾ ಹೋಗೋಣ. ಚಗಳಿ ಇರುವೆ, KP ಪೂರ್ಣಚಂದ್ರ ತೇಜಸ್ವಿ. ಕನ್ನಡದ ಪ್ರಖ್ಯಾತ ಸಾಹಿತಿ KP ಪೂರ್ಣಚಂದ್ರ ತೇಜಸ್ವಿ ಅವರ ಪ್ರಸಿದ್ಧ ಮಿಲೇನಿಯಂ ಸರಣಿಯಲ್ಲಿ ಪುಸ್ತಕಗಳಲ್ಲಿ 5ನೇ ಪುಸ್ತಕ ನೆರೆಹೊರೆ ಗೆಳೆಯರು. ಅದರಲ್ಲಿ ಒಂದು ಬರೆಹ 3 ಇರುವೆಗಳು. ಇದರಲ್ಲಿ ತೇಜಸ್ವಿಯವರು ಒಂದು ಪ್ರಸಂಗವನ್ನು ನಮಗೆ ಈ ಪಾಠದಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಸುಪ್ರಸಿದ್ಧ ಮಲೆನಾಡಿನಲ್ಲಿ ಕಂಡುಬರುವಂತಹ ಒಂದು ಇರುವೆಗಳ ವರ್ಗ, ಇರುವೆಗಳ ಗುಂಪು ನಾವು ಈ ಪಾಠದಲ್ಲಿ ನೋಡ್ತಾ ಹೋಗ್ಬೋದು. ಈ ಇರುವೆಗಳ ಒಂದು ವಿಶೇಷತೆ ಏನಂದರೆ, ಆ ಮಲೆನಾಡಿಗರ ಪ್ರಿಯರು ಈ ಇರುವೆಗಳನ್ನ ಅರೆದು ಚಟ್ನಿ ಮಾಡಿ ಊಟಕ್ಕೆ ನೆಂಚ್ಕೊಳ್ತಾ ಇದ್ದಾರೆ. ಈ ಪಾಠದಲ್ಲಿ ಇರುವೆಗಳು ಯಾವ ರೀತಿ ಕೆಲಸವನ್ನು ಮಾಡ್ತಾ ಇದೆ ಅನ್ನೋದನ್ನು ಅವರೇ ವಿವರಿಸಿದಂತೆ ಮಲೆನಾಡಿಗರ ಪ್ರಿಯ ಇರುವೆಗಳ ಪರಿಚಯ ಈ ಚಗಳಿ ಇರುವೆ ಪಾಠದಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ಎಲ್ಲ ಮಕ್ಕಳೆಲ್ಲ ಗಮನಿಸ್ತಾ ಪಾಠವನ್ನು ಅಭ್ಯಾಸ ಮಾಡಬೇಕು. ಇರುವೆಗಳ ವರ್ಗದಲ್ಲೇ ಅದ್ಭುತವೆಂದು ವರ್ಣನೆಗೊಳಗಾಗಿರುವ ಚಗಳಿ ಇರುವೆಗಳು ಮಲೆನಾಡಿಗರಿಗೆ ಚಿರಪರಿಚಿತ. ಇವು ಕಾಡಿನಲ್ಲಿ, ತೋಟದಲ್ಲಿ ಅಗಾಧವಾದ ಗೂಡುಗಳನ್ನು ಕಟ್ಟಿಕೊಂಡು ವಾಸಿಸುತ್ತವೆ. ಎಲೆಗಳನ್ನು ಒಂದಕ್ಕೊಂದು ಸೇರಿಸಿ ಇವು ಕಟ್ಟುವ ಗೂಡುಗಳನ್ನು ಕೊಟ್ಟೆ ಎನ್ನುತ್ತಾರೆ. ಅತ್ಯಂತ ಸಂಕೀರ್ಣ ಸಂದೇಶಗಳನ್ನು ತಿಳಿಸಬಲ್ಲ ಭಾಷೆ ಅಥವಾ ಸಂವಹನ ಮಾಧ್ಯಮ ಇಲ್ಲದೆ ಈ ಇರುವೆಗಳು ಇಷ್ಟೆಲ್ಲ ಕೆಲಸ ಮಾಡಲು ಸಾಧ್ಯವಿಲ್ಲ ಎನ್ನುವುದು ಇದರಿಂದ ತಿಳಿದುಬರುತ್ತದೆ. ಸಂಘಜೀವಿಗಳಾದ ಈ ಇರುವೆಗಳು ಇಡೀ ಗೂಡು ಒಂದೇ ಎನ್ನುವಷ್ಟು ಶಿಸ್ತಿನಿಂದ ವರ್ತಿಸುತ್ತವೆ. ಉದಾಹರಣೆಗೆ, ಇವು ಕೊಟ್ಟೆಗಳನ್ನು ರಚಿಸುವ ರೀತಿಯನ್ನೇ ನೋಡಿ. ಒಂದು ಕೊಂಬೆಯ ಎಲೆಗಳನ್ನು ಬಗ್ಗಿಸಿ ಒಂದಕ್ಕೊಂದು ತಾಗಿಸಿ ಹೊಲಿದಿರುತ್ತವೆ. ಈ ರೀತಿಯಾಗಿ ಒಂದಕ್ಕೊಂದು ಬಗ್ಗಿಸಿ ಒಂದಕ್ಕೊಂದು ಯಾವ ರೀತಿ ಹೊಲಿದಿದೆ, ಕೊಂಬೆಯ ಎಲೆಗಳನ್ನು ಬಗ್ಗಿಸಿ ಒಂದಕ್ಕೊಂದು ತಾಗಿಸಿ ಹೊಲಿದಿರುತ್ತವೆ ಅನ್ನೋದು ನಮಗೆ ಈ ಚಿತ್ರದಲ್ಲಿ ನಾವು ನೋಡಿದ ತಕ್ಷಣ ಗಮನಿಸ್ತಾ ಹೋಗ್ಬೋದು. ಇದರಿಂದ ನಮಗೆ ಹೊರಗೆ ನೋಡಿದಾಗ ಇದೇನು ಮಹಾ ಅಂತ ಅನಿಸ್ಬೋದು. ಆದರೆ ಇರುವೆಯಂಥ ಅತ್ಯಂತ ಸಣ್ಣ ಶರೀರದ ಪ್ರಾಣಿ ಅದರ 100 ಪಟ್ಟು ವಿಸ್ತಾರವಾಗಿಯೂ ಬಲವಾಗಿಯೂ ಇರುವ ಎಲೆಗಳನ್ನು ಬಗ್ಗಿಸುವುದು ಹೇಗೆ ಅನ್ನೋದು ಈ ಚಿತ್ರದಲ್ಲಿ ನಾವು ಗಮನಿಸಬೇಕಾದಂಥದ್ದು. ಯಾವ ಎಲೆಗಳನ್ನು ಬಗ್ಗಿಸಬೇಕಾಗಿದೆಯೋ ಆ ಎಲೆಯ ಮೇಲೆ 100 ಇರುವೆಗಳು ಜಮಾಯಿಸುತ್ತವೆ. ನೋಡಿಲ್ಲಿ 100 ಎಲೆಗಳು ಒಂದಕ್ಕೊಂದು ಒಟ್ಟಿಗೆ ಮುತ್ತಿ ಹಾಕಿದ್ದಾವೆ. ಅನಂತರ ಒಂದರ ಕಾಲು ಒಂದು ಹಿಡಿದು ಜೋತಾಡುತ್ತಾ ಕೆಳಗಿಳಿಯುತ್ತವೆ. ಕೆಳಗಿನ ಎಲೆಯ ಅಂಚು ಸಿಕ್ಕಿದ ಕೂಡಲೇ ನೇತಾಡುವ ದಾರದ ಕೊನೆಯಲ್ಲಿ ಇರುವೆ ಎಲೆಯ ಅಂಚನ್ನು ಹಿಡಿಯುತ್ತದೆ. ಮೇಲಿನಿಂದ ಕೆಳಗೆ ನೆತ್ತುಕೊಂಡಿರುವ ಹಲವಾರು ದಾರಗಳು ನಿರ್ಮಾಣವಾದ ಕೂಡಲೇ ನೀಡಿರುವ ತಮ್ಮ ಕೈ ಕಾಲುಗಳನ್ನು ಎಲ್ಲ ಇರುವೆಗಳು ನಿಧಾನವಾಗಿ ಮಡಚುತ್ತವೆ. ದಾರದ ಸೆಳೆತಕ್ಕೆ ಎಲೆ ಮೆಲ್ಲಗೆ ಕೆಳಗೆ ಬಾಗುತ್ತದೆ. ಮೊದಲ ಇರುವೆಗಳ ದಾರ ಸಂಕುಚಿಸಿ ಎಲೆ ಕೆಳಕ್ಕೆ ಬಾಗಿರಬೇಕಾದರೆ ಮತ್ತೆ 2ನೇ ಸುತ್ತಿನ ಇರುವೆಗಳ ದಾರ ನಿರ್ಮಾಣವಾಗುತ್ತದೆ. ನೀವು ಈಗಾಗಲೇ ಚಿತ್ರದಲ್ಲಿ ಗಮನಿಸಿದ್ರಿ ಹೌದಾ, ಯಾವ ರೀತಿ ಎಲೆಯನ್ನು ಕೆಳಗೆ ಬಾಗಿಸಿದೆ. ಅದೇ ಥರ ಇರುವೆಗಳು ಯಾವ ರೀತಿ ದಾರದ ಒಂದು ರೀತಿಯಲ್ಲಿ ದಾರದ ಸೆಳೆತಕ್ಕೆ ಎಲೆ ಯಾವ ರೀತಿ ಮೆಲ್ಲಗೆ ಬಾಗಿದೆ ಅನ್ನೋದು ನಾವು ಗಮನಿಸ್ತಾ ಬಂದ್ವಿ. ಅದೇ ಥರ ಮೊದಲನೇ ಸರಣಿ ಎಳೆದು ಹಿಡಿದಿರುವ ಎಲೆಯಿಂದ ಮತ್ತೊಂದು ಸುತ್ತಿನ ದಾರಗಳು ಬಂದು ಎಲೆಯನ್ನು ಮತ್ತಷ್ಟು ಕೆಳಕ್ಕೆ ಎಳೆಯುತ್ತವೆ. ಕೆಲ ಹೊತ್ತಿನಲ್ಲೇ ಆ ಎಲೆಯನ್ನು ಪೊಟ್ಟಣದಂತೆ ಬಗ್ಗಿಸಿ ಕೆಳಗಿನ ಎಲೆಗೆ ಒತ್ತಿ ಹಿಡಿಯುತ್ತವೆ. ಹಲಸಿನ ಮತ್ತು ಮಾವಿನ ಮರದಲ್ಲಿ ನೇತಾಡುತ್ತಿರುವ ಸಾಮಾನ್ಯ ಗಾತ್ರದ ಚಗಳಿ ಕೊಟ್ಟೆ ಚಿಕ್ಕೆಲೆಗಳು ಒಂದಕ್ಕೊಂದು ತಾಗುತ್ತಿದ್ದಂತೆಯೇ ಇರುವೆಗಳು ತಮ್ಮ ಹಳೆಯ ಗೂಡಿಗೆ ಓಡಿ ಅಲ್ಲಿ ಇನ್ನೂ ಕೋಶಾವಸ್ಥೆಯಲ್ಲಿರುವ ಲಾರ್ವಾಗಳನ್ನು ತಮ್ಮ ದವಡೆಯಲ್ಲಿ ಮೃದುವಾಗಿ ಹಿಡಿದು ತರುತ್ತವೆ.
ಆ ಲಾರ್ವಾಗಳನ್ನು ಎಲೆ ಅಂಟಿಸಬೇಕಾದ ಜಾಗದಲ್ಲಿ ವಿಚಿತ್ರವಾಗಿ ನೇವರಿಸುತ್ತಾ ಮೇಲೂ ಕೆಳಗೂ ಮಗ್ಗದ ಲಾಳ ಆಡಿಸುವಂತೆ ಅತ್ತಿಂದಿತ್ತ ಆಡಿಸುತ್ತವೆ. ಲಾರ್ವಾಗಳನ್ನು ನೇವರಿಸುವುದರಿಂದ ಅವು ರೇಷ್ಮೆಯಂಥ ನೂಲನ್ನು ಸತತವಾಗಿ ಸ್ರವಿಸಲು ಶುರು ಮಾಡುತ್ತವೆ. ಜೇಡರ ಬಲೆಯಂತೆ ಎರಡನ್ನೂ ಬೆಸೆಯುವ ಈ ನೂಲು ಕೆಲಸ ಮುಗಿಯುವ ಹೊತ್ತಿಗೆ ರೇಷ್ಮೆ ಬಟ್ಟೆಯಂತೆಯೇ ದಪ್ಪಗಿದ್ದು ಎಲೆಗಳನ್ನು ಅಂಟಿಸಿರುತ್ತದೆ. ಹೌದು, ನಾವು ಗಮನಿಸಿರ್ಬೋದು. ಹಲಸಿನ ಮತ್ತು ಮಾವಿನ ಮರದಲ್ಲಿ ಏನು ಮಾಡ್ತಿದೆ, ಒಂದು ಸಾಮಾನ್ಯ ಗಾತ್ರದ ಚಗಳಿ ಕೊಟ್ಟೆಯ ಚಿಕ್ಕೆಲೆಗಳು ಒಂದಕ್ಕೊಂದು ತಾಗುತ್ತಿದ್ದಂತೆ ಇರುವೆಗಳು ತಮ್ಮ ಹಳೆ ಗುಡಿಗೆ ಓಡಿ ಹೋಗ್ತವೆ. ಅಲ್ಲಿ ಇರೋಂತಹ ಲಾರ್ವಾಗಳನ್ನು ತಮ್ಮ ದವಡೆಯಲ್ಲಿ ಮೃದುವಾಗಿ ಹಿಡಿದು ಎಲೆ ಅಂಟಿಸಬೇಕಾದ ಜಾಗದಲ್ಲಿ ವಿಚಿತ್ರವಾಗಿ ಸವರುತ್ತವೆ. ಅದರಿಂದ ಮತ್ತೆ ಹೊಸ ಒಂದು ಗೂಡನ್ನು ಕಟ್ಟೋದಕ್ಕೆ, ಕೊಟ್ಟೆಯನ್ನು ಕಟ್ಟೋದಕ್ಕೆ ಅವು ಶುರು ಮಾಡ್ತವೆ ಅನ್ನೋದು ನಾವು ಇಲ್ಲಿ ತನಕ ತಿಳ್ಕೊಂಡ್ವಿ. ಅದೇ ಥರ ಮುಂದಿನ ಭಾಗದಲ್ಲಿ ಯಾವ ರೀತಿ ಅವು ಎಲೆಗಳನ್ನು ನೇವರಿಸಿದವೆ, ಒಂದೇ ಸರಿ ಯಾವ ರೀತಿ ಮುತ್ತಿಗೆ ಹಾಕಿದ್ದಾವೆ ಅನ್ನೋದು ನಾವು ಈ 3ನೇ ಚಿತ್ರದಲ್ಲಿ ಕಾಣ್ತಾ ಹೋಗ್ಬೋದು. ಚಗಳಿ ಇರುವೆಗಳು ಮೊದಲು 2-3 ಅಕ್ಕಪಕ್ಕದ ಎಲೆಗಳನ್ನು ಸೇರಿಸಿ ಪೊಟ್ಟಣ ಕಟ್ಟಿದಂತೆ ಚಿಕ್ಕ ಗೂಡು ಕಟ್ಟುತ್ತವೆ. ಇವುಗಳ ಸಂಖ್ಯೆ ಬೆಳೆದಂತೆಲ್ಲ ಮೇಲಿನ ಮತ್ತು ಅಕ್ಕಪಕ್ಕದ ಎಲೆಗಳನ್ನು ಹೊಂದಿಸಿ ಮಾಳಿಗೆಯನ್ನು ನಿರ್ಮಿಸುತ್ತಾ ಗೂಡನ್ನು ದೊಡ್ಡವನ್ನಾಗಿ ಮಾಡುತ್ತವೆ. ದೊಡ್ಡ ಗೂಡುಗಳಲ್ಲಿ 5-10 ಲಕ್ಷ ಇರುವೆಗಳವರೆಗೂ ಇರುತ್ತವೆ. ಇರುವೆಗಳ ಸಂಖ್ಯೆ ಇದನ್ನೂ ಮೀರಿ ಬೆಳೆದರೆ ಆಗ ಅದೇ ಮರದ ಬೇರೆ ಕೊಂಬೆಯಲ್ಲೋ ಅಥವಾ ಸಮೀಪದ ಇನ್ನೊಂದು ಮರದಲ್ಲೋ ಹೊಸ ಉಪಕೊಟ್ಟೆಗಳನ್ನು ಕಟ್ಟುತ್ತವೆ. ಏನು ಮಾಡ್ತವೆ ಅಂದರೆ, ದೊಡ್ಡ ಗೂಡು ಕಟ್ಟೋದಕ್ಕೆ 5-10 ಲಕ್ಷ ಇರುವೆಗಳು ಇರುತ್ತದೆ. ಅದರಲ್ಲಿ ಆ ಮರ ಬೇರೆ ಕೊಂಬೆಯಲ್ಲಿ ಅಥವಾ ಇನ್ನೊಂದು ಹೊಸ ಒಂದು ಕೊಂಬೆಯಲ್ಲಿ ಗೂಡು ಕಟ್ಟೋದಕ್ಕೆ ಉಳಿದಂತಹ ಇರುವೆಗಳು ಸಹಾಯವನ್ನು ಮಾಡ್ತಾಯಿದೆ. ಈ ಇರುವೆಗಳ ಶಿಸ್ತು, ಧೈರ್ಯ ಮತ್ತು ಒಗ್ಗಟ್ಟುಗಳ ದೆಸೆಯಿಂದ ಇವನ್ನು ಮನುಷ್ಯರಿಗೂ ಸಹ ಹಿಮ್ಮೆಟ್ಟಿಸೋದು ಕಷ್ಟ ಆಗುತ್ತೆ. ಬೇರೆ ಇರುವೆಗಳನ್ನು ನೀವು ಹಿಡಿಯೋಕ್ಕೆ ಹೋದರೆ ಅವು ತಲೆ ತಪ್ಪಿಸಿಕೊಂಡು ಓಡಿ ಹೋಗಲು ನೋಡುತ್ತವೆ. ಆದರೆ ಚಗಳಿ ಇರುವೆಗಳು ಹಿಡಿಯಲು ಹೋದರೆ ಅವು ಓಡುವುದಿಲ್ಲ, ಬದಲಿಗೆ ತಿರುಗಿ ನಿಂತು ನೆಗೆದು ಕಚ್ಚಲು ಸಿದ್ಧವಾಗುತ್ತವೆ. ಅಷ್ಟೇ ಅಲ್ಲದೆ ತನ್ನ ಹಿಂಭಾಗವನ್ನು ಮೇಲೆತ್ತಿ ಹೊಟ್ಟೆಯ ಅಡಿಯಲ್ಲಿರುವ ಗ್ರಂಥಿಗಳಿಂದ ಅಪಾಯದ ಫಿರಮೋನ್ ರಾಸಾಯನಿಕವನ್ನು ಗಾಳಿಯಲ್ಲಿ ಸಿಂಪರಿಸುತ್ತವೆ. ಕೆಲವೇ ಕ್ಷಣಗಳಲ್ಲಿ ಆಜುಬಾಜಿನಲ್ಲಿರುವ ಎಲ್ಲ ಚಗಳಿ ಇರುವೆಗಳು ಯುದ್ಧ ಸನ್ನದ್ಧರಾಗಿ ಹಾಜರಾಗುತ್ತವೆ. ನಾವು ನೋಡ್ಬೋದು, ಕೆಂಪು ಇರುವೆ, ಕಪ್ಪು ಇರುವೆ, ಕೆಂಜಿಗೆ ಅಂತ ನಾವು ಏನು ಕರಿತೀವಲ್ಲ, ಆ ಇರುವೆಗಳು ಏನು ಮಾಡ್ತವೆ ಅಂದರೆ, ಅವನ್ನ ಹಿಡಿಯೋಕ್ಕೆ ನಾವು ಹಿಡಿಯೋಕ್ಕೆ ಹೋದರೆ ಅವು ಏನು ಮಾಡ್ತವೆ, ಓಡೋಗ್ತವೆ. ಆದರೆ ಇವು ಆ ರೀತಿ ಅಲ್ಲ. ಚಗಳಿರು ಹಿಡಿಯೋಕ್ಕೆ ಹೋದರೆ ಅವು ಓಡೋದಿಲ್ಲ, ಬದಲಿಗೆ ಏನು ಮಾಡ್ತವೆ, ತಿರುಗಿ ನಿಂತು ನೆಗೆದು ಕಚ್ಚಲು ಸಿದ್ಧವಾಗ್ತವೆ. ಅಷ್ಟೇ ಅಲ್ಲ, ಹೊಟ್ಟೆ ಅಡಿಯಲ್ಲಿರುವಂಥ ಒಂದು ಹಿಂಭಾಗವನ್ನು ಮೇಲೆತ್ತಿ ಆ ಹೊಟ್ಟೆ ಅಡಿಯಲ್ಲಿರುವಂಥ ಗ್ರಂಥಿಗಳಿಂದ ಒಂದು ಅಪಾಯದ ಫಿರಮೋನ್ ಇರುತ್ತೆ, ಆ ರಾಸಾಯನಿಕ ಸಿಂಪಡಿಸಿದ ಸಾಕು ಉಳಿದಂಥ ಎಲ್ಲ ಇರುವೆಗಳು ಒಟ್ಟಾಗಿ ಯುದ್ಧಕ್ಕೆ ಸಿದ್ಧವಾಗಿ ಬರ್ತವೆ. ಈ ಇರುವೆಗಳು ತಮ್ಮಲ್ಲೇ ದನ ಸಾಕುವ ಗೋಪಾಲಕರಂಥ ಕೆಲಸಗಾರ ಇರುವೆಗಳನ್ನು ರೂಪಿಸಿವೆ. ಇವುಗಳ ಕೆಲಸವೆಂದರೆ ಗಿಡದ ರಸ ಹೀರಿ ಬದುಕುವ ತಿಗಣೆ ಮತ್ತು ಜಿಗಿ ಹುಳುಗಳನ್ನು ಹಿಡಿತಂದು ತಾವು ಕೊಟ್ಟೆ ಕಟ್ಟಿದ ಮರದ ಕೊಂಬೆಗಳ ಮೇಲೆ ಸಾಕುತ್ತವೆ. ನೋಡಿ, ಅದರಲ್ಲಿ ಇರುವೆಗಳಲ್ಲೇ ಇರುವಂತಹ ಒಂದು ಕೆಲಸಗಾರ ಇರುವೆಗಳಿವೆ. ಗೋಪಾಲಕರಂಥ ಕೆಲಸಗಾರ ಇರುವೆಗಳು ಇದ್ದಾವೆ. ಅವುಗಳ ಕೆಲಸ ಏನಂದರೆ, ಅವು ಗಿಡದ ರಸ ಹೀರಿ ಬದುಕುವಂತಹ ತಿಗಣೆ ಮತ್ತು ಜಿಗಿ ಹುಳುಗಳನ್ನ ಹಿಡ್ಕೊಂಬಂತಂದು ಕೊಟ್ಟೆ ಕಟ್ಟಿರ್ತಲ್ಲ, ಗೂಡು ಕಟ್ಟಿರ್ತಲ್ಲ, ಮರದ ಮೇಲೆ ಕೊಂಬೆಗಳ ಮೇಲೆ ಸಾಕ್ತಿದ್ದೇವೆ ಅವನ್ನು. ಆ ಸಾಕಿದಾಗ ಚಗಳಿಗಳ ಜೀವನದಲ್ಲಿ ಇವು ಅಪಾರ ಪ್ರಾಮುಖ್ಯತೆಯನ್ನು ಪಡೆದಿದೆ. ಯಾಕೆಂದರೆ ಅದರಿಂದ ಬಂದಂಥ ಉಚ್ಚಿಷ್ಟ, ಏನು ಸಿಹಿಯಾದ ಎಂಜಲ್ ಅಂದರೆ ಕರಿತೀವಲ್ಲ, ಆ ಸಿಹಿಯಾದ ಎಂಜಲನ್ನು ಅವುಗಳ ಉಚ್ಚಿಷ್ಟ ಸಿಹಿಯಾದ ಮಧುವಾಗಿರುವುದರಿಂದ ಅವು ಇರುವೆಗಳ ಆಹಾರವೂ ಹೌದು. ಅವು ಇರುವೆಗಳು ಏನು ಮಾಡ್ತವೆ, ಅವನ್ನ ಆಹಾರಕ್ಕಾಗಿ ಬಳಸ್ಕೊತಿದ್ದಾವೆ. ನಾವು ದನ ಸಾಕಿ ಅವುಗಳಿಂದ ಹಾಲು ಕರೆದುಕೊಳ್ಳುವಂತೆ ತಮಗೆ ಆಹಾರೋತ್ಪತ್ತಿ ಮಾಡುವ ಈ ಕೀಟಗಳನ್ನು ಚಗಳಿ ಇರುವೆಗಳು ಸಾಕ್ತವೆ. ನಾವು ಯಾವ ರೀತಿ ದನ ಕರುಗಳನ್ನ ಸಾಕಿ ಅದರಿಂದ ಬರೋಂತಹ
ಹಾಲು ಮೊಸರು ಬೆಣ್ಣೆ ಯಾವ ರೀತಿ ಬಳಸ್ತೀವೋ ಅದೇ ಥರ ಇವು ಏನು ಮಾಡ್ತವೆ, ಅದರಲ್ಲೇ ಇರುವೆಗಳಲ್ಲೇ ದನ ಸಾಕುವ ಗೋಪಾಲಕರಂಥ ಕೆಲಸಗಾರ ಇರುವೆಗಳನ್ನು ರೂಪಿಸ್ತವೆ. ಅದರಿಂದ ಅವು ಬದುಕೋದಕ್ಕೆ ಸಹಾಯ ಆಗ್ತಿದೆ. ಇದರಿಂದಾಗಿ ಚಗಳಿ ಇರುವೆಗಳು ಲಕ್ಷಾಂತರ ಕೀಟಗಳನ್ನು ಹಿಡಿದು ಕೊಂದು ರೈತರಿಗೆ ಸಹಾಯ ಮಾಡಿದರೂ ಜಿಗಿ ಹುಳುಗಳನ್ನು, ತಿಗಣೆಗಳನ್ನು ಇವು ಗೂಡು ಮಾಡಿರುವ ಮರಗಿಡಗಳಲ್ಲೇ ತಂದಿಟ್ಟು ಸಾಕುವುದರಿಂದ ಈ ಉಪದ್ರವಕಾರಿ ಕೀಟಗಳನ್ನು ಗಿಡದಿಂದ ಗಿಡಕ್ಕೆ ಹಬ್ಬಿಸಿ ಸಾಕುವ ವಾಹಕಗಳಾಗಿವೆ. ಹೌದು, ನೋಡ್ಬೋದು ನಾವು ಇಲ್ಲಿ ತನಕ ಏನು ಮಾಡ್ತಿದೆ, ಅವೆಲ್ಲ ಎಷ್ಟೊಂದು ಸಹಾಯವನ್ನು ಮಾಡ್ತಿದೆ. ಎಲ್ಲ ತಿಗಣೆ ಮತ್ತು ಜಿಗಿ ಹುಳುಗಳನ್ನ ಹಿಡ್ಕೊಂಬಂದು ಮತ್ತು ಮರ ಗಿಡಗಳಲ್ಲೇ ಬುಡದಲ್ಲೇ ತಂದಿಡ್ತಾ ಇದೆ ಅನ್ನೋದು ನಾವು ನೋಡ್ತಾ ಹೋಗ್ಬೋದು. ಅದೇ ಥರ ಚಗಳಿ ಇರುವೆಗಳಿಗೆ ಇತರ ಸಂಘಜೀವಿಗಳಾದಂತಹ ಇರುವೆಗಳು ಯಾವುವು? ಚಗಳಿ ಇರುವೆಗಳಿಗೆ ಇತರ ಸಂಘಜೀವಿಗಳಾದ ಕೀಟಗಳಲ್ಲಿರುವಂತೆಯೇ ಒಂದು ರಾಣಿ ಇರುವೆ ಇರುತ್ತೆ. ಅದರ ಕೆಲಸ ಏನಪ್ಪ ಅಂದರೆ ಇಡೀ ಇರುವೆಗಳ ಗುಂಪಿಗೆ ಇದೇ ಮೂಲ. ಇರುವೆಗಳು ಬೆಳವಣಿಗೆ ಆಗೋಕ್ಕೆ ಈ ಒಂದು ಇರುವೆನೇ ಕಾರಣ. ಯಾವ ಇರುವೆ? ಅದು ರಾಣಿ ಇರುವೆ. ಇದರ ಕೆಲಸ ಏನಪ್ಪ ಅಂದರೆ ಇದು ಸತತವಾಗಿ ಮೊಟ್ಟೆ ಇಡ್ತಾನೆ ಇರೋದು ಕೆಲಸ ಇದು. ಯಾಕೆಂದರೆ ರಾಣಿ ಇರುವೆ ಮೈಯಲ್ಲಿ ಅನೇಕ ಗ್ರಂಥಿಗಳಿಂದ ಇರುವಂತಹ ಪಿರಮೋನ್ ರಾಸಾಯನಿಕ ಇರುತ್ತೆ. ಪಿರಮೋನ್ ರಾಸಾಯನಿಕ ಅದರಲ್ಲಿ ಉತ್ಪತ್ತಿ ಆಗುತ್ತೆ. ಆ ಉತ್ಪತ್ತಿ ಆಗೋದು ಉಳಿದ ಅಂಥ ಇರುವೆಗಳಿಗೆ ಅವು ಆಹಾರ ಆಗುತ್ತೆ. ಯಾಕೆಂದರೆ ಈ ರಾಸಾಯನಿಕಗಳು ಒಂದು ಇರುವೆಯ ಸಮುದಾಯದ ರೂಪುರೇಷೆಗಳನ್ನು ನಿಯಂತ್ರಿಸುವವು. ಗಂಡು ಇರುವೆಗಳು, ಕಾವಲುಗಾರ ಇರುವೆಗಳು, ಸೈನಿಕ ಇರುವೆಗಳು ಸಹ ಈ ರಾಸಾಯನಿಕ ಸಂಯೋಜನೆಯಲ್ಲಿ ರೂಪುಗೊಳ್ತವೆ. ಇದರಲ್ಲಿ ಏನಾಗುತ್ತೆ ಅಂದರೆ ಉಳಿದಂತಹ 3 ಇರುವೆಗಳಿಗೆ ಹೆಣ್ಣು ಇರುವೆಯಿಂದ ಬರುವಂತಹ ಒಂದು ಏನು ರಾಸಾಯನಿಕ ಪಿರಮೋನ್ ರಾಸಾಯನಿಕ ಇದೆಯಲ್ಲ, ಅದರಿಂದ ಈ 3 ಇರುವೆಗಳಿಗೆ ತುಂಬ ಆಹಾರವಾಗಿ ಬೇಕಾಗ್ತಾ ಇರುತ್ತೆ. ಅದೇ ಥರ ರಾಣಿಯ ಮೇಲೆ ಸದಾ ಇರುವೆಗಳು ಮುತ್ತಿಕೊಂಡಿರುತ್ತವೆ. ಅದರ ಮೈ ಮೇಲೆ ಒಸರುವ ರಾಸಾಯನಿಕವನ್ನು ತಾವು ನೆಕ್ಕುವುದಲ್ಲದೆ ಅದನ್ನು ಸಂಗ್ರಹಿಸಿ ಬೇರೆ ಬೇರೆ ಇರುವೆಗಳಿಗೆ ಒಯ್ದು ತಿನ್ನಿಸುತ್ತವೆ. ತಾವು ಹೊರಗಿನಿಂದ ಸಂಗ್ರಹಿಸಿ ತಂದ ಆಹಾರವನ್ನು ಕೆಲಸಗಾರ ಇರುವೆಗಳು ರಾಣಿಗೆ ತಿನ್ನಿಸುತ್ತಲೂ ಇರುತ್ತವೆ. ಚಗಳಿ ಇರುವೆಗಳದ್ದು ಸ್ತ್ರೀ ಪ್ರಧಾನವಾದ ಸಮಾಜ. ಇಲ್ಲಿ ಬದುಕೋದಕ್ಕೆ ಗಂಡು ಇರುವೆಗಳು, ಕಾವಲುಗಾರ ಇರುವೆಗಳು, ಸೈನಿಕ ಇರುವೆಗಳು ಬದುಕೋದಕ್ಕೆ ಈ ಹೆಣ್ಣು ಇರುವೆನೇ ಕಾರಣ. ಈ ಹೆಣ್ಣು ಇರುವೆ ಏನು ಮಾಡ್ತವೆ ಅಂದರೆ ಹೆಣ್ಣು ಇರುವೆ ಮೇಲೆ ಈ 3 ಇರುವೆಗಳು ಯಾವಾಗಲೂ ಮೈ ಮೇಲೆ ಉತ್ಪತ್ತಿಯಾಗುವಂಥ ರಾಸಾಯನಿಕವನ್ನು ತಾವು ನೆಕ್ಕಿ ಅದನ್ನು ಸಂಗ್ರಹಿಸಿ ಬೇರೆ ಇರುವೆಗಳಿಗೆ ಒಯ್ದು ತಿನ್ನಿಸ್ತಾ ಇರ್ತವಂತೆ. ಯಾಕೆಂದರೆ ಅದರಿಂದ ಅಷ್ಟೊಂದು ಉತ್ಪತ್ತಿ ಆಗ್ತದೆ. ಅದರಿಂದ ಹೆಣ್ಣು ಇರುವೆ ಇಲ್ಲಿ ಸ್ತ್ರೀ ಪ್ರಧಾನವಾದ ಸಮಾಜ ಅಂತೇಳಿ ನಾವು ಕರಿಬೋದು. ಇದು ಮಲೆನಾಡಿಗರಲ್ಲಿ ಕಂಡುಬರೋ ಅಂಥ ಒಂದು ಇರುವೆ. ಇಂದು ನಮ್ಮ ಸುತ್ತಮುತ್ತಲೂ ಅನೇಕ ಘಟನೆಗಳು ನಡೀತಾ ಇದೆ. ಅದರಲ್ಲಿ ವಿಚಿತ್ರ ಸಂಗತಿಗಳು ಘಟಿಸ್ತಾ ಇರ್ತವೆ. ಅದೇ ಥರ ನಮ್ಮ ಸುತ್ತಮುತ್ತಲಲ್ಲಿ ಪರಿಸರದಲ್ಲಿ ಅನೇಕ ಜೀವನದಿಂದ ನಾವು ಕಲಿಯಬೇಕಾದಂಥ ಒಂದು ಮಾರ್ಗವನ್ನು ನಾವು ಇಲ್ಲಿ ಕಂಡುಕೊಳ್ಬೋದು ಅನ್ನೋದು ನಾವು ಈ ಪಾಠದಲ್ಲಿ ಗಮನಿಸ್ಕೊಳ್ಬೇಕಾದಂಥ ಒಂದು ವಿಷಯ ಅಂತ ಹೇಳಿ ಕೂಡ ಕರಿತಾ ಹೋಗ್ಬೋದು. ಅದೇ ಥರ ಈ ಪಾಠದಲ್ಲಿ ಬರುವಂಥ ಪದಗಳ ಅರ್ಥಗಳನ್ನ ನಾವು ನೋಡ್ತಾ ಹೋಗ್ಬೋದು. ಇಲ್ಲಿ ವರ್ಗ ಅಂದರೆ ಗುಂಪು, ಸಮೂಹ. ವರ್ಣನ್ ಅಂದರೆ ಬಣ್ಣನೆ. ಸಂಕೀರ್ಣ ಅಂದರೆ ಜಟಿಲವಾದ, ನಾನಾ ವಿಧವಾದ. ಅಂಚು ಅಂದರೆ ಕೊನೆ, ತುದಿ ಅಂತ ಹೇಳಿ ಕರಿತೀವಿ. ಸ್ರವಿಸು ಅಂದರೆ ಒಸರು, ಜಿನುಗು. ಬೆಸೆ ಅಂದರೆ ಕೂಡಿಸು, ಸೇರಿಸು. ಮಾಳಿಗೆ ಅಂದರೆ ಮಹಡಿ, ಹಿಮ್ಮೆಟ್ಟಿಸು, ಹಿಂದಕ್ಕೆ ಸರಿಸು, ಸೋಲಿಸು. ಸಿಂಪರಿಸು ಅಂದರೆ ಚುಮುಕಿಸು, ಲೇಪಿಸು. ಆಜುಬಾಜು ಅಂದರೆ ಅಕ್ಕಪಕ್ಕ, ನೆರೆಹೊರೆ. ಸನ್ನದ್ಧ ಅಂದರೆ ಸಿದ್ಧವಾಗು. ಉಚ್ಚಿಷ್ಟ ಅಂದರೆ ಎಂಜಲು. ಮಧು ಅಂದರೆ ಸಿಹಿ, ವಾಹಕ. ಅದೇ ಥರ ಈ ಪಾಠದಲ್ಲಿ ಬರುವಂಥ ಪದಗಳ ಅರ್ಥವನ್ನು ಕೂಡ ನಾವು ಗಮನಿಸ್ತಾ ಹೋದ್ವಿ. ಅದೇ ಥರ ಈ ಪಾಠದಲ್ಲಿ ಬರುವಂಥ ಒಂದು ಇರುವೆಗಳ ಒಂದು ಗುಂಪುಗಳನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ವಿ. ಇರುವೆಗಳು ಯಾವ ರೀತಿ ಒಂದಕ್ಕೊಂದು ತಮ್ಮ ಕಾಲಗಳನ್ನು ಹಿಡಿದು ಯಾವ ರೀತಿ ಒಂದು ಗೂಡನ್ನು ಕಟ್ಟೋದಕ್ಕೆ ಎಲೆ ಮೇಗೆ ಒಂದೇ ಸಲ ಮುತ್ತಿಗೆ ಹಾಕಿ ಜಮಾಯಿಸಿದೆ ಅಂತೇಳಿ ಕೂಡ ನಾವು ಕಾಣಿಸ್ಬೋದು. ಇಲ್ಲಿ ತನಕ ನಾವು ಈ ಪಾಠದಲ್ಲಿ
ಇರುವೆಗಳ ಒಂದು ಶಿಸ್ತು ಧೈರ್ಯವನ್ನು ನಾವು ಮೆಚ್ಚಲೇಬೇಕಾಯಿತು. ಯಾಕೆಂದರೆ ಇರುವೆಗಳ ಶಿಸ್ತು ಧೈರ್ಯ ಮತ್ತು ಒಗ್ಗಟ್ಟು ದಿಸೆಯಿಂದ ಮನುಷ್ಯನಿಗೂ ಸಹ ಹಿಮ್ಮೆಟ್ಟಿಸೋದು ಕಷ್ಟ, ಹೌದಾ? ಅದೇ ಥರ ನಾವು ಈ ಇರುವೆಗಳನ್ನ ಹೊಡಿಯೋಕ್ಕೆ ಹೋದರೆ ಅವು ಓಡೋದಿಲ್ಲ. ಅದರಿಂದ ಬದಲಿಗೆ ಏನು ಮಾಡ್ತವೆ, ತಿರುಗಿ ನಿಂತು ನೆಗೆದು ಕಚ್ಚಲು ಸಿದ್ಧವಾಗ್ತಾ ಇರ್ತವೆ. ಅದೇ ಥರ ಇರುವೆಗಳಲ್ಲಿ 1, 2, 3 ಅಂತೇಳಿ ಅಕ್ಕಪಕ್ಕದ ಎಲೆಗಳನ್ನು ಸೇರಿಸ್ಕೊಂಡು ಏನು ಮಾಡ್ತಾಯಿದೆ, ಅವೆಲ್ಲ ಒಟ್ಟಾಗಿ ಒಗ್ಗಟ್ಟಾಗಿ ಒಂದು ಗೂಡನ್ನು ಕಟ್ಟಲಿಕ್ಕೆ ಆರಂಭವನ್ನು ಮಾಡ್ತಾಯಿದೆ ಅನ್ನೋದು ನಾವು ಈ ಚಿತ್ರದಲ್ಲಿ ಗಮನಿಸಬಹುದು. ಅದೇ ಥರ ಇಲ್ಲಿ ನೋಡ್ರಿ, ಒಂದು ದಾರದ ಎಳೆಯಲ್ಲಿ ಕೆಳಗೆ ಮೇಲೆ ಸುತ್ತಲೂ ಯಾವ ರೀತಿ ಇರುವೆಗಳು ಮುತ್ತಿಕೊಂಡಿದ್ದಾವೆ ಅನ್ನೋದು ನಾವು ಇಲ್ಲಿ ಗಮನಿಸಬಹುದು. ಇಲ್ಲಿ ತನಕ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗಾದರೆ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು.